ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದೀರೋ? ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಗತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ ಗೈಸ್. ಇವತ್ತು ನಾನು ಯಾವುದಾದ್ರೂ ಗಣೇಶದ ವಿಡಿಯೋ ಹಾಕ್ತಿದ್ರೆ ಸಾಕು ಬ್ರೋ ಬನ್ನಿ 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 ಅಂತ ಹೇಳ್ತಾ ಇದ್ದೀರಲ್ಲ. ಬಂದಿದ್ದೀನಿ ನಾನು ನಿಮ್ಮೂರಿಗೆ. ಯಾವ್ದು ಹೇಳಿ? ರಾಣೆಬೆನ್ನೂರು. ರಾಣೆಬೆನ್ನೂರಿಗೆ ಬಂದಿದ್ದೀನಿ. ಏನಕ್ಕೆ? ರಾಣೆಬೆನ್ನೂರ್ಕ ರಾಜ ನೋಡೋದಕ್ಕೆ, ನಿಮಗೆ ತೋರಿಸೋದಕ್ಕೆ. ಸೊ ಗೈಸ್, ಇವಾಗ ನಾನು ರೋಡಲ್ಲೇ ಇದ್ದೀನಿ. ಇನ್ನೇನು ನನ್ನ ಮುಂದೆ ಕಾಣ್ತಾ ಇದೆ, ಹೋಗ್ತೀನಿ, ನಿಮಗೆಲ್ರಿಗೂ ತೋರಿಸ್ತೀನಿ. ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಹೊಸದಾಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಕಮೆಂಟ್ ಮಾಡಿ ಗೈಸ್. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಈ ಥರ ಕಷ್ಟಪಟ್ಟು ವೀಡಿಯೋಗಳು ಮಾಡ್ತಾ ಇರ್ತೀವಿ, ನಿಮ್ಮ ಪ್ರೋತ್ಸಾಹ ಕೊಡ್ತಾ ಇರಿ, ಓಕೆನಾ? ಬನ್ನಿ, ಇನ್ನೇನು ಒಳಗಡೆ ಹೋದ್ಮೇಲೆ ಸಿಗ್ತೀನಿ. ಸೊ ಗೈಸ್, ನಾನು ಹಿಂದೆ ನೋಡ್ತಾ ಇದ್ದಾರಲ್ಲ, ಇದು ಎಂಟ್ರೆನ್ಸ್ ಎಲ್ಲ ಅದ್ಭುತವಾಗಿದೆ. ಲೈಟಿಂಗ್ಸ್ ಎಲ್ಲ ಹಾಕಿದೆ ಅದ್ಭುತವಾಗಿ. ತೋರಿಸಿ ನೋಡಿ ಗೈಸ್. ಹಾಗೆ ಸಾಂಗ್ ಎಲ್ಲ ಹಾಕಿರ್ತಾರೆ, ಕಾಪಿರೈಟ್ ಬೀಳುತ್ತೆ. ಮ್ಯೂಸಿಕ್ ಹಾಕಿ ಎಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ, ಎಂಜಾಯ್ ಮಾಡಿ ಗೈಸ್. ಗೈಸ್ ನೋಡ್ಬೋದು, ಹಿಂದೆ ಸುತ್ತಮುತ್ತ ಜನಗಳು ಎಷ್ಟು ಜನಸಾಗರ ಗೈಸ್. ನಾನು ಇದೊಂದು ಅಪ್ರಿಷಿಯೇಟ್ ಮಾಡ್ತೀನಿ. ರಾಣೆಬೆನ್ನೂರು ಬಂದಾಗ ಬೇರೆ ಊರಿಂದ ಗಾಡಿ ಮಾಡಿಕೊಂಡು, ಮೆಟಡೋರು, ಕಾರು ಮಾಡ್ಕೊಂಡು ಒಂಥರ ಜಾತ್ರೆ ಥರ ಬರ್ತಾರೆ ಗೈಸ್ ನೋಡೋದಕ್ಕೆ. ಸೊ ಗೈಸ್ ನೋಡ್ಬೋದು ನೀವು ನನ್ನ ಹಿಂದೆ ಫುಲ್ಲು. ಗೈಸ್, ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ 2 ಎಂಟ್ರಿ ಇರುತ್ತೆ. ಒಂದು ಡೈರೆಕ್ಟ್ ಎಂಟ್ರಿ, ಒಬ್ಬರಿಗೆ 60 ರೂಪಾಯಿ. ಇನ್ನೊಂದಿಲ್ಲ, ನಾರ್ಮಲ್ ಹೋಗ್ತೀವಿ ಅಂತ ಹೇಳಿದ್ರೆ ಒಬ್ಬರಿಗೆ 30 ರೂಪಾಯಿ ಟಿಕೆಟ್ ಇರುತ್ತೆ. ಸೊ ಟಿಕೆಟ್ನ ತಗೊಂಡೆ ಒಳಗಡೆ ಹೋಗೋಣ, ಬನ್ನಿ ಗೈಸ್. ನೋಡಿ ಗೈಸ್, ಕ್ಯೂ ನೋಡಿ ಗೈಸ್. ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ನಾನು ಹಿಂದೆ ನೋಡ್ಬೋದು ನೋಡಿ, ಅಲ್ಲಿ ತನಕ ಕ್ಯೂ ಇದೆ ಗೈಸ್. ಇದು ವೀಕೆಂಡ್ ಅಲ್ಲ, ವೀಕೆಂಡ್ ಸಖತ್ ರಶ್ ಇರುತ್ತೆ. ಮತ್ತು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ನೋಡೋದಕ್ಕೆ. ನೀವು ಬನ್ನಿ ಹೋಗೋಣ ಗೈಸ್. ನಾವು ಡೈರೆಕ್ಟ್ ಎಂಟ್ರಿ ತೊಗೊಳ್ಳಿಲ್ಲ, ಡೈರೆಕ್ಟ್ ಎಂಟ್ರಿ ತೊಗೋಬೋದಿತ್ತು, ಬಟ್ ಜನಗಳ ನಡುವೆ ಹೋಗ್ಬೇಕು ಅಂತ ಒಂದು ಆಸೆ ನನಗೆ. ಎಲ್ಲೇ ಹೋದರೂ ಕೂಡ ನಾನು ಡೈರೆಕ್ಟ್ ಎಂಟ್ರಿ ಯಾವತ್ತೂ ತೊಗೊಳ್ಳಲ್ಲಪ್ಪ. ಇರ್ತಾರೆ ತುಂಬ ಜನ ಪರಿಚಯ ಇರ್ತಾರೆ, ಬಟ್ ನಾನು ಯಾವತ್ತೂ ಡೈರೆಕ್ಟ್ ಎಂಟ್ರಿ ತೊಗೊಳ್ಳಲ್ಲ. ಜನಗಳ ನಡುವೆ ಹೋಗಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಗೈಸ್. ನೋಡಿ ಗೈಸ್, ಇನ್ನೊಂದು ಖುಷಿ ಏನಂದರೆ, ದಾವಣಗೆರೆಯಲ್ಲಿ ನಾನು ತುಂಬ ಐಡೆಂಟಿಫೈ ಮಾಡ್ತಾರೆ. ಯಾಕಂದ್ರೆ ದಾವಣಗೆರೆ ಜನ ಗೊತ್ತು ನನಗೆ. ರಾಣಿಬೆನ್ನೂರಲ್ಲಿ ಕೂಡ ಬಂದರೂ ಕೂಡ ಇಲ್ಲೂ ಕೂಡ ಗುರುತಿಸ್ತಾರೆ ಗೈಸ್. ಯಾಕಂದರೆ ನಾನು ಹೊಸದಿ ಹಾಕಿದ್ದೆ ವಿಡಿಯೋನ, ರಾಮ ಮಂದಿರ ಮಾಡಿದ್ದು ಹಾಕಿದ್ದೆ. ಸೊ ಹಾಗಾಗಿ ಇನ್ನೂ ಮುಖ ಪರಿಚಯ ಹಿಡ್ಕೊಂಡು ಇನ್ನೂ ಗುರುತಿಸ್ತಾರೆ. ಸಖತ್ ಖುಷಿ. ಗೈಸ್, ಇನ್ನೊಂದು ರಿಕ್ವೆಸ್ಟ್ ಗೈಸ್, ಇವಾಗ 23.6K ಆಗಿದಾರಲ್ವ ಸಬ್ಸ್ಕ್ರೈಬರ್ಸು. ಈ ಗಣಪತಿ ಹಬ್ಬ ಮುಗಿಯಷ್ಟರಲ್ಲಿ 25K ಮಾಡಿ ಗೈಸ್. ದಾವಣಗೆರೆ ನಿಮ್ಮನೆ ಹುಡುಗ ಬಾಲು ಅಂತ ಬಾಲು, ದಾವಣಗೆರೆ ಬಾಲು ಅಂತೇಳಿ ಬರುತ್ತೆ. ಕೊಡಲ್ಲ, 2 ಕೊಡು. ನಡಿ ಕೊಟ್ಟು.
ಗೈಸ್ ಆಫ್ಟರ್ ಲಾಂಗ್ ವೇಟ್ ಫೈನಲಿ ಇವಾಗ ನೋಡಿ ಇಲ್ಲಿ ಮಂಟಪ ಹತ್ರ ಇದ್ದೀವಿ. ಇನ್ನೇನು ಒಳಗಡೆ ಹೋಗ್ತೀವಿ. ಸಖತ್ ಕ್ಯೂ ಇತ್ತು ಗೈಸ್, ಅಪ್ಪ ಅಷ್ಟೊಂದು ಕ್ಯೂ ಇತ್ತು. ಸಖತ್ತಾಗಿದೆ ಗೈಸ್ ಎಂಟ್ರೆನ್ಸ್, ನೀವು ಕಳೆದು ಹೋಗ್ತೀರಾ ನೋಡಿ. ಗೈಸ್ ಇಷ್ಟೋ ತನಕ ಏನು ನೋಡಿದ್ರಲ್ಲ ಅದು ಒಂದು ಲೆಕ್ಕ, ಇನ್ಮೇಲೆ ನೋಡೋದು ಇನ್ನೊಂದು ಲೆಕ್ಕ. ಯಾಕಂದರೆ ನಮ್ಮ ಭಾರತದ ಹೆಣ್ಣು ಮಕ್ಕಳ ಸಾಧನೆಯನ್ನು ತೋರಿಸುವಂಥ ಚಿತ್ರಗಳಿವಾಗ ನೀವು ನೋಡ್ತಾ ಇದ್ದೀರಾ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋ ಪೆಂಡಲ್ ಈ ವರ್ಷದ್ದು ನಾನು ಹೇಳ್ತಾ ಇದ್ದೀನಿ. ರಾಣೆಬೆನ್ನೂರು ರಾಜನೇ ಅಂಥ ಇನ್ಫಾರ್ಮೇಷನ್ನು ಆಮೇಲೆ ಸಂದೇಶ ಸಾರುವಂತಹ ಗ್ರೇಟ್ ಇನ್ಸ್ಪಿರೇಷನ್ ಲೇಡೀಸ್ ಅವ್ರನ್ನೆಲ್ಲ ನೀವು ನೋಡೋಕ್ಕೆ ಸಿಗುತ್ತೆ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಸಾಧನೆ ಮಾಡಿರುವಂಥ ಹೆಣ್ಮಕ್ಳ ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ. ಅದ್ರ ಮೇಲೆ ನೇಮ್ಸ್ ಕೂಡ ಇದೆ, ನೀವು ನೋಡಿ ಮತ್ತು ಎಂಜಾಯ್ ಮಾಡಿ. ಹಾಗೆ ಹೆಣ್ಮಕ್ಳಿಗೆ ಆದಷ್ಟು ನಾವು ಗೌರವಿಸೋಣ, ಯಾಕಂದರೆ ಅವರಿಲ್ದಲೇ ನಾವಿಲ್ಲ ಅಲ್ವಾ ಗಾಯ್ಸ್. ಸೊ ನೋಡಿ ಎಂಜಾಯ್ ಮಾಡಿ.
पिया को मना मानत नाही रे, पिया को मना मानत नाही रे, पिया को मना मानत नाही रे, बेनती करते मैं तो हार गई रे, बेनती करते मैं तो हार गई रे, पिया को मनानत नाही रे। ಗಣೇಶಂದು ದರ್ಶನ ಮಾಡಿಬಿಟ್ಟು ಆಮೇಲೆ ನಮ್ಮ ಹತ್ರ ಟಿಕೆಟ್ ಇತ್ತು. ಟಿಕೆಟ್ ಕೊಟ್ಟಾಗ ಆ ಬುಕ್ನ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಸೊ ಆ ಬುಕ್ನಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳಿದ್ರೆ, ನಾವೇನು ಸ್ತಬ್ಧ ಚಿತ್ರಗಳು ನೋಡಿದ್ರಲ್ಲ, ಸಾಧನೆ ಮಾಡಿರುವಂಥ ಹೆಣ್ಮಕ್ಳು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಗೈಸ್. ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಮಕ್ಳುಗಳಿಗೆ ಕೊಡಿ, ಅವ್ರಿಗೂ ಒಳ್ಳೆಯದು ಬುದ್ಧಿ ಕಲಿತಾರೆ ಗೈಸ್. ಇವಾಗ ದರ್ಶನ ಆಯಿತು, ಬನ್ನಿ ಸುತ್ತಮುತ್ತ ಎಲ್ಲ ಎಕ್ಸಿಬಿಷನ್ ಎಲ್ಲ ನಡೀತಾ ಇದೆ, ತೋರಿಸ್ತೀನಿ, ನೀವು ಎಂಜಾಯ್ ಮಾಡಿ ಗೈಸ್. ಗೈಸ್ ನೋಡಿ ಗೈಸ್, ಸಬ್ಸ್ಕ್ರೈಬರ್ ರಾಣೆಬೆನ್ನೂರು ಹುಡುಗ ಗೈಸ್. ಹೇಗೆ ಅನಿಸ್ತು ಈ ವಿಡಿಯೋ? ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಗೈಸ್. ನಾನು ಇದುವರೆಗೂ 2024 ಇದುವರೆಗೂ ದಿ ಬೆಸ್ಟ್ ಗಣೇಶ ಪೆಂಡಲ್ ಅಂದರೆ ಅದು ರಾಣೆಬೆನ್ನೂರದೇ ಗೈಸ್. ಓ ಮೈ ಗಾಡ್, ಆಸಮ್ ಆಗಿದೆ. ಇದ್ರ ಈ ಸತಿ ಥೀಮು ನವದುರ್ಗೆಯರು, ಅಂದರೆ ಹೆಣ್ಮಕ್ಳನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಹೆಣ್ಮಕ್ಳು ಯಾವ್ಯಾವ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೋ ಆ ಥರದ್ದು ಪೋರ್ಟ್ರೇ ಮಾಡಿದ್ದಾರೆ ಪೆಂಡಲಲ್ಲಿ. ಅದ್ಭುತವಾಗಿತ್ತು ಗೈಸ್. ಬನ್ನಿ, ಮಿಸ್ ಮಾಡಬೇಡಿ, ಯಾರು ಮಿಸ್ ಮಾಡಿ. ಹೈಲಿ ರೆಕಮೆಂಡೆಡ್, ರಾಣೆಬೆನ್ನೂರಿಗೆ ಬನ್ನಿ, ಸಖತ್ತಾಗಿದೆ, ಮಸ್ತಾಗಿದೆ ಗೈಸ್. ಹಾಗೆ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ. ಲವ್ ಯು ಆಲ್, ಸೈನಿಂಗ್ ಆಫ್, ಬಾಯ್.